ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರಿಯಃ ಪತ್ಯೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾಜಾಲೋಲ್ಲಾಸೋಪಹತ सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये. पूर्णागण्यगुणोदारमूर्तये पुण्यकीर्तये नमः श्रीपतये भक्तदत्तस्वानन्दमूर्तये. यो विप्रलम्बविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तमानन्दतीर्थमुनिवर्यमहं नमामि. चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम्. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯರಾದ ಪ್ರಸ್ತುತ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀಪಾದರ ಚರಣಕಮಲಗಳಲ್ಲಿ ಶಿರಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಜಿತಂತೆ ಸ್ತೋತ್ರದ ಮುಂದಿನ ಭಾಗದ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೇ. ಹಿಂದೆ ಭಗವಂತ ಹೇಗಿದ್ದಾನೆ ಎನ್ನುವುದನ್ನು ತಿಳಿಸಿ ಈಗ ನಾವು ಹೇಗಿದ್ದೇವೆ ಎನ್ನುವುದನ್ನು ಬ್ರಹ್ಮದೇವರು ಹೇಳ್ತಾರೆ. ಭಗವಂತ ಹೇಗಿದ್ದಾನೆ? ಪುಂಡರೀಕಾಕ್ಷ, ಕಮಲದಂತಹ ಕಣ್ಣು, ಪೂರ್ಣ ಷಾಡ್ಗುಣ್ಯ ವಿಗ್ರಹ, ಷಡ್ಗುಣಗಳೇ ದೇಹವಾಗಿ ಉಳ್ಳಂಥವನು, ಪರಾನಂದ ವಿಲಕ್ಷಣವಾದ ಆನಂದ ಉಳ್ಳಂಥವನು, ಶ್ರೇಷ್ಠವಾದ ಆನಂದವನ್ನು ಕೊಡುವಂಥವನು, ಪರಬ್ರಹ್ಮ, ಚತುರಾತ್ಮನಾಗಿದ್ದಾನೆ, 4 ರೂಪವನ್ನು ಧಾರಣೆ ಮಾಡಿದ್ದಾನೆ, 4 ರೂಪದವನಾಗಿದ್ದಾನೆ. ಪೀತವಸನ, ಪೀತಾಂಬರಧಾರಿ, ಲಕುಮಿಯ ಅರಸ, ಸ್ಫುರದ್ವಲಯ ಕೇಯೂರ ನೂಪುರಾಂಗದ ಭೂಷಣೈ. ವಲಯ, ಕೈಬಳೆ, ಕೇಯೂರ, ಗೆಜ್ಜೆ, ಅಂಗದ ಮೊದಲಾದ ಆಭರಣಗಳಿಂದ ಶೋಭಾಯಮಾನನಾಗಿದ್ದಾನೆ. ಅನಂತ ಕಲ್ಯಾಣ ಗುಣರೂಪಿಯಾಗಿದ್ದಾನೆ. ಕರುಣಾ ಪೂರ್ಣ ಹೃದಯ, ಕರುಣೆಯಿಂದ ಪೂರ್ಣವಾದ ತುಂಬಿದ ಹೃದಯವುಳ್ಳವನಾಗಿದ್ದಾನೆ. ಶಂಖಚಕ್ರ ಗದಾಧರನಾಗಿದ್ದಾನೆ. ಅಂತಹ ಭಗವಂತ ನೀನು ಅಮೃತಾನಂದ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಆನಂದವನ್ನು ಸುರಿಸುವ, ಅಮೃತಾನಂದವನ್ನು ಸುರಿಸುವಂತಹ ನಿನ್ನ ಕಣ್ಣುಗಳಿಂದ ನನ್ನನ್ನು ನೋಡು ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಭಗವಂತ ಹೇಗಿದ್ದಾನೆ ಎನ್ನುವುದನ್ನು ತೋರಿಸಿ ಈಗ ನಾವು ಹೇಗಿದ್ದೇವೆ ಎನ್ನುವುದನ್ನು ತೋರಿಸ್ತಾರೆ ಬ್ರಹ್ಮದೇವರು. ನಾವು ಹೇಗಿದ್ದೇವೆ ಅಂತಂದರೆ ಕೃಶಂ ಕೃತಘ್ನಂ ದುಷ್ಕರ್ಮಕಾರಿಣಂ ಪಾಪಭಾಜನಂ ಅಪರಾಧ ಸಹಸ್ರಾಣಾಂ ಆಕರಂ ಕರುಣಾಕರ ಕೃಪಯಾ ಮಾಂ ಕೇವಲಯ ಗೃಹಾಣ ಮಧುರಾಧಿಪ. ನೀನು ಸರ್ವಸಮರ್ಥ, ಆದರೆ ನಾನು ಕೃಶ, ನಾನು ದುರ್ಬಲ, ಕೃತಜ್ಞನಾಗಿದ್ದೇನೆ. ಕೃತಜ್ಞ ಅಂತಂದರೆ ಮಾಡಿದ ಉಪಕಾರವನ್ನು ಸ್ಮರಿಸುವಂಥವನು ಕೃತಜ್ಞ. ಕೃತಜ್ಞ ಅಂತಂದರೆ ಮಹಾಪ್ರಾಣ ಬಂದರೆ ಮಾಡಿದ ಉಪಕಾರವನ್ನು ಸ್ಮರಿಸುವಂಥವನಲ್ಲ, ಮರೆಯುವಂಥವನು ಕೃತಜ್ಞನಾಗ್ತಾನೆ. ಹಾಗೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಉಪಕಾರ ಇದೆ. ಗಾಳಿ, ನೀರು, ಬೆಳಕು, ಆಹಾರ, ಕಾಲಕಾಲಕ್ಕೆ ಆಹಾರ, ಪ್ರತಿ ಶ್ವಾಸೋಚ್ಛ್ವಾಸಗಳು ಎಲ್ಲವೂ ನಿನ್ನಿಂದಲೇ ನಡೀತಾ ಇದೆ. ಆದರೆ ಅದೆಲ್ಲವನ್ನು ಮರೆತು ನಾನು ಬದುಕ್ತಾ ಇದ್ದೇನೆ. ಹಾಗಾಗಿ ನಾನು ಕೃತಜ್ಞ. ದುಷ್ಕರ್ಮಕಾರಿಣಂ, ಕೆಟ್ಟ ಕರ್ಮಗಳನ್ನು ಮಾಡುವಂಥವನು,
ಕೆಟ್ಟ ಕರ್ಮಗಳನ್ನು ಮಾಡುವಂಥವನಾದ್ದರಿಂದಲೇ ಪಾಪಭಾಜನಂ, ಪಾಪದ ಪಾತ್ರೆಯಾಗಿದ್ದೇನೆ, ಪಾಪ ತುಂಬಿದೆ. ಅಪರಾಧ ಸಹಸ್ರಾಣಾಂ ಆಕರಂ ಕರುಣಾಕರ. ಅಪರಾಧ ಸಹಸ್ರಾಣಾಂ, ಅನೇಕ ಪಾಪಗಳ ಆಕರನಾಗಿದ್ದೇನೆ, ಅನೇಕ ಪಾಪಗಳನ್ನು ತುಂಬಿಕೊಂಡಿದ್ದೇನೆ. ನೀನು ಕರುಣಾಕರ, ನೀನು ಕರುಣಾ ಸಮುದ್ರ ನೀನು, ಆದರೆ ಪಾಪ ಸಮುದ್ರ ನಾನು. ಪಾಪಗಳ ಆಕರನಾಗಿದ್ದೀನಿ, ನೀನು ಕರುಣಾಕರನಾಗಿದ್ದಿ. ಇಲ್ಲಿ ಸಹಸ್ರ ಶಬ್ದವನ್ನು ಹೇಳಿದ್ದಾರೆ. ಸಹಸ್ರ ಅಂದರೆ ಸಾವಿರ ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ದಾಸರು ಹೇಳ್ತಾರೆ, ಸಾವಿರ ಶಬ್ದವನ್ನು ಆಡೋದಿಲ್ಲ ಅವರು, ಅಲ್ಲಿ ಅನಂತ ಶಬ್ದವನ್ನೇ ಆಡ್ತಾರೆ. ಭಿನ್ನೈಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಅಂತ. ಅನಂತ ಅಪರಾಧಗಳು ನನ್ನಲ್ಲಿ ತುಂಬಿದೆ. ಅದೇ ರೀತಿ ಇಲ್ಲಿಯೂ ಕೂಡ ಸಹಸ್ರ ಶಬ್ದಕ್ಕೆ ಅನಂತ ಅಂತಲೇ ಅರ್ಥ. ಅನಂತ ಅಪರಾಧಗಳ ಆಕರನಾಗಿದ್ದೇನೆ ನಾನು, ಕರುಣಾಕರ ನೀನು. ಹಾಗಾಗಿ ಕೃಪಯಾ ಮಾಂ ಕೇವಲಯಾ ಗೃಹಾಣ ಮಧುರಾಧಿಪ, ಕೇವಲ ಕೃಪೆಯನ್ನು ಮಾಡಿ ನನ್ನನ್ನು ಅನುಗ್ರಹಿಸು. ಕೃಪೆ ನನ್ನ ಮೇಲೆ ನೀನು ಅನುಗ್ರಹ ಮಾಡಲಿಕ್ಕೆ ಬೇರೊಂದು ಕಾರಣವೇ ಇಲ್ಲ, ಕೇವಲ ಕೃಪೆಯಿಂದ ನನ್ನನ್ನು ಅನುಗ್ರಹಿಸು ಅಂತ. ಭಗವಂತನಿಗೆ ನಾವು ಕೊಡುವುದು ಅಂತೇನೂ ಇಲ್ಲ, ಎಲ್ಲದರಿಂದಲೂ ಭಗವಂತ ಪೂರ್ಣನಾಗಿದ್ದಾನೆ. ಪೂರ್ಣನಾದ ಭಗವಂತನಿಗೆ ನಾವೇನು ಕೊಡೋದು? ನೀರಿನಿಂದ ಪೂರ್ಣವಾದ ಸಮುದ್ರಕ್ಕೆ ನಾವು ಕೊಟ್ಟ ನೀರಿನಿಂದ ಏನು ಉಪಯೋಗ ಇದೆ? ಯಾವ ಉಪಯೋಗವೂ ಇಲ್ಲ. ಬೆಳಕಿನ ಪುಂಜ ಸೂರ್ಯ, ಅಂತಹ ಸೂರ್ಯನ ಮುಂದೆ ಒಂದು ತುಪ್ಪದ ದೀಪವನ್ನು ಇಟ್ಟರೆ ಆ ತುಪ್ಪದ ದೀಪದಿಂದ ಅವನಿಗೆ ಯಾವ ಪ್ರಯೋಜನ? ಯಾವ ಪ್ರಯೋಜನವೂ ಇಲ್ಲ. ಸ್ವಯಂ ಅವನೇ ಬೆಳಕಿನ ಪುಂಜವಾಗಿದ್ದಾಗ ಅವನ ಮುಂದೆ ನಾವು ಒಂದು ಸಣ್ಣ ದೀಪವನ್ನು ಇಟ್ಟರೆ ಅದರಿಂದ ಆಗುವ ಪ್ರಯೋಜನ ಏನಿದೆ? ಯಾವ ಪ್ರಯೋಜನವೂ ಇಲ್ಲ. ಆದರೆ ಅದೊಂದು ಗೌರವ ಅಷ್ಟೆ. ಅದೇ ರೀತಿ ನಾವು ಮಾಡುವಂತಹ ಪ್ರತಿ ಕರ್ಮಗಳು ಕೂಡ ಅದು ಭಗವಂತನಿಗೆ ಒಂದು ಕೃತಜ್ಞತೆಯ ಸಮರ್ಪಣೆ ಅಷ್ಟೇ ಹೊರತು ನಾವು ಮಾಡುವ ಕರ್ಮದಿಂದ ಅವನಿಗೇನೂ ಆಗಬೇಕಾಗಿಲ್ಲ. ಹಾಗಾಗಿ ಅವನು ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತಾದರೆ ಅದಕ್ಕೆ ಕೇವಲ ಕೃಪೆಯಿಂದ ಅವನು ನಮ್ಮ ಮೇಲೆ ಅನುಗ್ರಹ ಮಾಡಬೇಕೇ ಹೊರತು ನಾವು ಅವನಿಗೇನೋ ಕೊಟ್ಟಿದ್ದೇವೆ ಆದ್ದರಿಂದ ಅವನು ಅನುಗ್ರಹ ಮಾಡಬೇಕು ಅಂತನ್ನೋದಲ್ಲ. ಹಾಗಾಗಿ ಕೃಪಯಾ ಮಾಂ ಕೇವಲಯಾ ಗೃಹಾಣ, ಕೇವಲ ಕೃಪೆಯಿಂದ ನಮ್ಮನ್ನು ಅನುಗ್ರಹಿಸು ಹೇ ಮಧುರಾಧಿಪ, ಹೇ ಕೃಷ್ಣನೇ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾರೆ. ವಿಷಯಾರ್ಣವ ಮಗ್ನಂ ಮಾಂ ಉದ್ಧರ್ತುಂ ತ್ವಂ ಇಹಾರ್ಹಸಿ. ವಿಷಯಾರ್ಣವ ಮಗ್ನಂ ಮಾಂ, ವಿಷಯ ಸಮುದ್ರದಲ್ಲಿ ಮಗ್ನನಾಗಿದ್ದೀನಿ ನಾನು. ನನ್ನಂಥವನನ್ನು ಉದ್ಧಾರ ಮಾಡಲಿಕ್ಕೆ ನೀನು ಅರ್ಹನಾಗಿದ್ದಿ. ಸ್ವಾತಂತ್ರ್ಯೇಣ ನೀನು ಅರ್ಹನಾಗಿದ್ದಿ. ಪಿತಾ ಮಾತಾ ಸುಹೃದ್ ಬಂಧು ಭ್ರಾತಾ ಪುತ್ರಸ್ತ್ವಮೇವ ಮೇ ವಿದ್ಯಾ ಧನಂ ಚ ಕಾಮಶ್ಚ ನಾನ್ಯತ್ ಕಿಂಚಿತ್ ತ್ವಯಾ ವಿನಾ. ಭಗವಂತ ನೀನೇ ತಂದೆಯಾಗಿದ್ದಿ, ನೀನೇ ತಾಯಿಯಾಗಿದ್ದಿ, ನೀನೇ ಸ್ನೇಹಿತ, ನೀನೇ ಬಂಧು, ನೀನೇ ಅಣ್ಣ, ನೀನೇ ಮಗ, ಎಲ್ಲವೂ ನೀನೇ. ವಿದ್ಯಾ ಧನಂ ಚ ಕಾಮಶ್ಚ, ಎಲ್ಲವೂ ನಿನ್ನ ಅಧೀನ, ಪ್ರತಿಯೊಂದು ನಿನ್ನ ಅಧೀನ. ನಿನ್ನನ್ನು ಬಿಟ್ಟರೆ ನನ್ನ ಅಸ್ತಿತ್ವವನ್ನು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನೀನು ಯಾಕೆ ತಂದೆ? ನೀನು ತಂದೆ ಯಾಕೆ ಅಂದರೆ ಪಾಲನೆ ಮಾಡ್ತಾ ಇದ್ದಿ, ಆದ್ದರಿಂದ ನೀನು ತಂದೆ. ಮಾತಾ, ನೀನು ತಾಯಿ. ಯಾಕೆ ನೀನು ತಾಯಿ? ಯಾವುದು ಹಿತವೋ ಯಾವುದು ಅಹಿತವೋ ಅದನ್ನು ತಿಳಿದು ಹಿತವಾದದ್ದನ್ನು ಕೊಟ್ಟು ಅಹಿತವಾದದ್ದನ್ನು ದೂರ ಸರಿಸುವಂಥವಳು ತಾಯಿ. ಹಾಗಾಗಿ ಆ ಕೆಲಸವನ್ನು ನೀನು ಮಾಡ್ತಿ. ಹಿತವಾದದ್ದನ್ನು ಕೊಡ್ತಿ, ಅಹಿತವಾದದ್ದನ್ನು ದೂರ ಇಡ್ತಿ. ಹಾಗಾಗಿ ಅಹಿತವಾದದ್ದನ್ನು ಸರಿಸಿ ಹಿತವಾದದ್ದನ್ನು ಉಣಿಸುವಂತಹ ನೀನು ತಾಯಿಯಾಗಿದ್ದಿ. ಸುಹೃತ್, ಸ್ನೇಹಿತನಾಗಿದ್ದಿ. ಯಾಕೆ? ಅನಿಮಿತ್ತೋಪಕಾರಿಯಾದಂಥವನು ಸ್ನೇಹಿತ. ಹಾಗೆ ಯಾವ ನಿಮಿತ್ತ ಇಲ್ಲದೇನೆ ನಮಗೆ ಎಲ್ಲವನ್ನ ಕೊಟ್ಟು ನಮಗೆ ಉಪಕಾರವನ್ನು ಮಾಡುವಂಥವನು ನೀನು. ಮತ್ತು ಬಂಧು ಆಗಿದ್ದಿ, ಅಣ್ಣನಾಗಿದ್ದಿ, ಪುತ್ರನಾಗಿದ್ದಿ. ನಾಮಕ ನರಕದಿಂದ ನಮ್ಮನ್ನು ಪಾರು ಮಾಡುವಂಥವನು ಪುತ್ರ ಅಂತ ಅನಿಸ್ಕೊಳ್ತಾನೆ. ಅಂತಹ ನರಕದಿಂದ ದಾಟಿಸುವಂಥವನು ನೀನೇ. ಹಾಗಾಗಿ ನೀನೇ ಪುತ್ರನಾಗಿದ್ದಿ. ವಿದ್ಯಾ ಧನ ಕಾಮ ಎಲ್ಲವೂ ಕೂಡ ಅದೆಲ್ಲವೂ ನಿನ್ನ ಅಧೀನ. ನೀನು ಇಲ್ಲದೇನೆ
ನಾಣ್ಯತ್ ಕಿಂಚಿತ್ ತ್ವಯಾವಿನ, ನೀನಿಲ್ಲದೆ ನನ್ನ ಅಸ್ತಿತ್ವವನ್ನೇ ನಾವು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಯತ್ರ, ಇದು ಒಂದು ರೀತಿ ಇದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳಿದ್ದಾರೆ ಏನೋ ಅಂತ ಅನಿಸುತ್ತೆ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಇಲ್ಲಿ ಪಿತಾ ಮಾತಾ ಸಹೃದ್ ಬಂಧು ಭ್ರಾತಾ ಪುತ್ರಸ್ತ್ವಮೇವ ಮೇ ಅಂತ ಬ್ರಹ್ಮದೇವರು ಹೇಳಿದರೆ, ಭಾವಿ ಬ್ರಹ್ಮರಾದಂತಹ ಆಚಾರ್ಯ ಮಧ್ವರು ತಾವು ದ್ವಾದಶ ಸ್ತೋತ್ರದಲ್ಲಿ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೀಗೆ ಅವರಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ. ಯತ್ರ ಕುತ್ರ ಕುಲೇ ವಾಸಃ ಯೇಷು ಕೇಷು ಭವೋಸ್ತು ಮೇ ತವ ದಾಸ್ಯೈಕ ಭಾವೇ ಸ್ಯಾತ್ ಸದಾ ಸರ್ವತ್ರ ಮೇ ರತಿಃ. ಯತ್ರ ಯತ್ರ ಕುಲೇ ವಾಸಃ, ಯಾವ ಕುಲದಲ್ಲಿ ಹುಟ್ಟುವ ಪ್ರಸಂಗ ಬರುತ್ತೋ ಗೊತ್ತಿಲ್ಲ. ಯೇಷು ಕೇಷು ಭವೋಸ್ತು ಮೇ, ಎಂತಹ ವಾತಾವರಣ ನಮ್ಮ ಸುತ್ತಲೂ ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಯಾವ ಮನುಷ್ಯರಲ್ಲಿ ನಾವು ಹುಟ್ಟುತ್ತೇವೋ ಗೊತ್ತಿಲ್ಲ, ಯಾವ ಕುಲದಲ್ಲಿ ಹುಟ್ಟುತ್ತೇವೋ ಗೊತ್ತಿಲ್ಲ. ಆದರೆ ಯಾವ ಕುಲದಲ್ಲಿಯೇ ಹುಟ್ಟಲಿ, ಯಾವ ಮನುಷ್ಯರಲ್ಲಿಯೇ ಹುಟ್ಟಲಿ, ಎಂತಹ ವಾತಾವರಣವೇ ನಮ್ಮ ಸುತ್ತಲೂ ಇರಲಿ, ಆದರೆ ತವದಾಸ್ಯೈಕ ಭಾವೇ ಸ್ಯಾತ್ ಸದಾ ಸರ್ವತ್ರ ಮೇ ರತಿಃ, ನಾನು ನಿನ್ನ ದಾಸ ಎನ್ನುವ ಭಾವನೆ ಸದಾ ನನ್ನಲ್ಲಿ ಇರಲಿ, ಅದನ್ನು ನನ್ನಿಂದ ದೂರ ಮಾಡಬೇಡ ಅಂತ ಪ್ರಾರ್ಥನೆ ಮಾಡ್ತಾರೆ. ಮನಸ ಕರ್ಮಣ ವಾಚಾ ಶಿರಸಾ ವಾ ಕಥಂಚನ ತ್ವಾಂ ವಿನಾ ನಾಣ್ಯಮುದ್ದಿಶ್ಯ ಕರಿಷ್ಯೆ ಕಿಂಚಿದಪ್ಯಹಂ. ಮನಸ್ಸಿನಿಂದ ನಾನು ಏನನ್ನಾದರೂ ಮಾಡಲಿ, ಕರ್ಮದ ಮೂಲಕವಾಗಿ ಅಥವಾ ಮಾತಿನ ಮೂಲಕವಾಗಿ ಅಥವಾ ಬೇರೆ ಯಾವುದೇ ಇಂದ್ರಿಯಗಳ ಮೂಲಕವಾಗಿ ನಾನು ಏನೇ ಮಾಡಿದರೂ ಕೂಡ ತ್ವಾಂ ವಿನ, ಆ ಎಲ್ಲವೂ ಕೂಡ ನಿನ್ನನ್ನು ಹೊಂದುವ, ನಿನ್ನ ಅನುಗ್ರಹವನ್ನು ಹೊಂದುವ ಉದ್ದೇಶವೇ ಆಗಿರಬೇಕೇ ಹೊರತು ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶದಿಂದಲೂ ನಾನು ಏನೂ ಮಾಡಬಾರದು. ಪ್ರತಿ ಕರ್ಮವೂ ಕೂಡ ನಿನ್ನ ಅನುಗ್ರಹವನ್ನು ಸಾಧಿಸುವ ಉದ್ದೇಶದಿಂದ ಆ ಕರ್ಮಗಳನ್ನು ನಾನು ಆಚರಣೆ ಮಾಡಬೇಕು. ಪಾಹಿ ಪಾಹಿ ಜಗನ್ನಾಥ ಕೃಪಯಾ ಭಕ್ತವತ್ಸಲ ಅನಾಥೋಹಂ ಅಧನ್ಯೋಹಂ ಅಕೃತಾರ್ಥೋ ಹ್ಯಕಿಂಚನಃ. ಹೇ ಜಗನ್ನಾಥ, ಹೇ ಭಕ್ತವತ್ಸಲ, ಪಾಹಿ ಪಾಹಿ, ನಮ್ಮನ್ನು ಕಾಪಾಡು, ಕೃಪೆ ಮಾಡಿ ನನ್ನನ್ನು ಕಾಪಾಡು. ಯಾಕೆ ಅಂದರೆ ಅನಾಥಃ ಅಧನ್ಯಃ ಅಕೃತಾರ್ಥಃ ಅಕಿಂಚನಃ, ನಾನು ಅನಾಥನಾಗಿದ್ದೀನಿ, ನಿನ್ನನ್ನು ಬಿಟ್ಟು ಬೇರೆ ಯಾವ ನಾಥನೂ ನನಗಿಲ್ಲ. ಸ್ವತಂತ್ರನಾದಂತಹ ನಾಥ ನೀನೊಬ್ಬನೇ, ನಿನ್ನನ್ನು ಬಿಟ್ಟು ಬೇರೆ ಯಾವ ಸ್ವತಂತ್ರನಾದ ನಾಥನೂ ನನಗಿಲ್ಲ. ಅದನ್ನೇ ದಾಸರು ಹೇಳ್ತಾರೆ, ನಾನೇಕೆ ಬಡವನೋ ನಾನೇಕೆ ಪರದೇಸಿ ಶ್ರೀನಿಧೇ ಹರಿಯೇ ನೀನಿರುವ ತನಕ. ಹಾಗಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾವ ನಾಥನೂ ನನಗಿಲ್ಲ. ಅನಾಥ, ನಿನ್ನನ್ನು ಬಿಟ್ಟು ಬೇರೆ ಯಾವ ನಾಥ ನನಗಿಲ್ಲ. ಅಧನ್ಯನಾಗಿದ್ದೀನಿ ನಾನು. ಅಧನ್ಯ ಅಂತಂದರೆ ಯಾವ ಪುಣ್ಯ ಸಾಧನೆಯನ್ನು ಮಾಡಿಲ್ಲ. ಅಕೃತಾರ್ಥನಾಗಿದ್ದೀನಿ. ಅಕೃತ ಅಂದರೆ ಯಾವ ಪುರುಷಾರ್ಥವನ್ನು ಸಂಪಾದನೆ ಮಾಡುವುದರಲ್ಲಿಯೂ ನಾನು ತೊಡಗಿಲ್ಲ. ಅಕಿಂಚನ, ಬಡವನಾಗಿದ್ದೀನಿ. ಹಾಗಾಗಿ ಬಡವನಾದ, ಯಾವ ಪುರುಷಾರ್ಥದ ಸಾಧನೆಯಲ್ಲಿಯೂ ತೊಡಗದೇ ಇರುವಂತಹ, ಪುಣ್ಯ ಸಾಧನೆ ಮಾಡದೇ ಇರುವಂತಹ, ಅನಾಥನಾದಂತಹ ನನ್ನನ್ನು ಜಗನ್ನಾಥನಾದ ಭಕ್ತವತ್ಸಲನಾದಂತಹ ನೀನು ಪಾಹಿ ಪಾಹಿ, ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತು ನಾನು ಹೇಗಿದ್ದೇನೆ ಅಂತಂದರೆ ನೃಶಂಸಃ ಪಾಪಕೃತ್ ಕ್ರೂರೋ ವಂಚಕೋ ನಿಷ್ಠುರಶಠಃ ಭವಾರ್ಣವ ನಿಮಗ್ನಂ ಮಾಂ ಅನನ್ಯ ಕರುಣೋದಧೆ. ನೃಶಂಸಃ, ಕ್ರೌರ್ಯ ತುಂಬಿದೆ ನನ್ನಲ್ಲಿ. ಪಾಪಕೃತ್, ಪಾಪಿಯಾಗಿದ್ದೇನೆ, ಅನೇಕ ಪಾಪಗಳನ್ನು ಮಾಡಿದ್ದೇನೆ. ಕ್ರೂರನಾಗಿದ್ದೇನೆ, ವಂಚಕಃ, ಮೋಸಗಾರನಾಗಿದ್ದೇನೆ, ನಿಷ್ಠುರವಾದಿಯಾಗಿದ್ದೇನೆ, ಶಠಃ, ಮೂರ್ಖನಾಗಿದ್ದೀನಿ. ಭವಾರ್ಣವ ನಿಮಗ್ನಂ ಮಾಂ, ಈ ಸಂಸಾರ ಸಮುದ್ರದಲ್ಲಿ ಮುಳಗಿದಂತಹ ನನ್ನನ್ನು ಉದ್ಧರಿಸು. ಕರುಣಾಪೂರ್ಣ ದೃಷ್ಟಿಭ್ಯಾಂ ದೀನಂ ಮಾಂ ಅವಲೋಕಯ, ಕರುಣೆಯಿಂದ ತುಂಬಿದ ನಿನ್ನ ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿ ನಮ್ಮನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೇಳ್ತಾರೆ ಮುಂದೆ, ತ್ವದಗ್ರೇ ಪತಿತಂ ತ್ಯಕ್ತುಂ ತಾವಕಂ
ನಾರ್ಹಸಿ ಪ್ರಭೋ ಮಯಾ ಕೃತಾನಿ ಪಾಪಾನಿ ವಿವಿಧಾನಿ ಪುನಃ ಪುನಃ ತ್ವತ್ಪಾದ ಪಂಕಜಂ ಪ್ರಾಪ್ತುಂ ನಾನ್ಯತ್ವತ್ ಕರುಣಾಂ ವಿನಾ. ನಿನ್ನ ಪಾದದ ಅಡಿಯಲ್ಲಿ ಬಿದ್ದಿದ್ದೀನಿ. ತ್ವದಗ್ರೇ ಪತಿತಂ ತ್ಯಕ್ತುಂ ತಾವಕಂ ನಾರ್ಹಸಿ ಪ್ರಭೋ. ನಿನ್ನ ಪಾದದ ಅಡಿಯಲ್ಲಿ ಬಿದ್ದಂತಹ ತಾವಕಂ ನಿನ್ನವನೇ ಆದಂತಹ ನನ್ನನ್ನು ನೀನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ, ಬಿಡಬಾರದು. ಮಯಾ ಕೃತಾನಿ, ಬಿಡದೆ ನನ್ನನ್ನು ಉದ್ಧರಿಸು. ಹೇ ಪ್ರಭೋ, ನಿನ್ನ ಅಡಿಯಲ್ಲಿ ಬಿದ್ದ ನನ್ನನ್ನು ಉದ್ಧರಿಸು, ನಿನ್ನ ಭಕ್ತನಾದ ನನ್ನನ್ನು ಉದ್ಧರಿಸು. ಮಯಾ ಕೃತಾನಿ ಪಾಪಾನಿ ವಿವಿಧಾನಿ ಪುನಃ ಪುನಃ. ಅನೇಕ ಪಾಪಗಳನ್ನು ಮಾಡಿದ್ದೀನಿ ನಾನು. ಪಾಪಾನಿ ಅಂಥೇಳಿ ಬಹುವಚನವನ್ನು ಹೇಳಿದ್ದಾರೆ. ಅನೇಕ ಪಾಪಗಳನ್ನು ಮಾಡಿದ್ದೀನಿ. ಪಾಪಗಳು ಕೂಡ ನಾನಾ ವಿಧವಾದ ಪಾಪಗಳನ್ನು ಮಾಡಿದ್ದೀನಿ. ಪುನಃ ಪುನಃ ಮತ್ತೆ ಮತ್ತೆ ಮಾಡಿದ್ದೀನಿ. ಅಂತಹ ನಾನು ನಿನ್ನ ಪಾದವನ್ನು ಹೊಂದಬೇಕು ಅಂತಾದರೆ ನಿನ್ನ ಕರುಣೆ ಅಂತನ್ನೋದು ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ. ತ್ವತ್ಪಾದ ಪಂಕಜಂ ಪ್ರಾಪ್ತುಂ ನಾನ್ಯತ್ವತ್ ಕರುಣಾಂ ವಿನಾಂ. ಇಂತಹ ಪಾಪಿಯಾದಂತಹ ನಾನು ನಿನ್ನ ಪಾದವನ್ನು ಹೊಂದಬೇಕು ಅಂತಾದರೆ ನಿನ್ನ ಕರುಣೆ ಎನ್ನುವ ಸಾಧನೆ ಬಿಟ್ಟರು ಮತ್ಯಾವ ಸಾಧನೆಯೂ ಇಲ್ಲ. ಹಾಗಾಗಿ ಕರುಣೆ ಮಾಡು, ನನ್ನನ್ನು ಅನುಗ್ರಹಿಸು ಅಂತ ಹೀಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ವಿಧವಾದ ಪ್ರಾರ್ಥನೆಯಿಂದ ಕೂಡಿದ ಸ್ತೋತ್ರವನ್ನು ಹೇಳುವುದರ ಮೂಲಕವಾಗಿ ನಾವು ದೇವರ ಪೂಜೆಯನ್ನು ಮಾಡಿದರೆ ಭಾವ ತುಂಬಿ ಬರ್ತದೆ. ವಿಶೇಷವಾದ ಭಕ್ತಿಯ ಉದ್ರೇಕ ಆಗಿ ಭಗವಂತನ ಮೇಲೆ ವಿಶೇಷವಾದಂತಹ ಒಂದು ಆ ಭಕ್ತಿ ಉಂಟಾಗಿ ಆ ಭಗವಂತನ ಅನುಗ್ರಹವನ್ನು ಆಗಲಿಕ್ಕೆ ನಮಗೆ ಇದೆಲ್ಲವೂ ಕೂಡ ಸಾಧನೆ ಆಗ್ತದೆ. ಹಾಗಾಗಿ ಈ ಸ್ತೋತ್ರದ ಪಾರಾಯಣ ಮಾಡುವುದರ ಮೂಲಕ ನಾವು ನಿತ್ಯ ಪೂಜೆಯನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾ ಮುಂದಿನ ವಿಷಯವನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.